ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಲೋಕಾಪುರ ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕೆ ಭೂಮಿ ನೀಡಿ ನ್ಯಾಯವಾದಿಗಳ ಸಂಘ. ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗ ರಾಮದುರ್ಗ, ಸಿರಸಂಗಿ, ಸವದತ್ತಿ, ಯಲ್ಲಮ್ಮ, ಧಾರವಾಡ ರೈಲು ಸಂಪರ್ಕ ಕಲ್ಪಿಸಬೇಕೆಂದು ಕುತುಬುದ್ದೀನ್ ಕಾಜೀರವರು ಹೋರಾಟಕ್ಕೆ ನಮ್ಮ ನ್ಯಾಯವಾದಿಗಳ ಸಂಘ ಬೆಂಬಲ ಸೂಚಿಸಿದರು. ರಾಜ್ಯ ಸರ್ಕಾರವು ಸವದತ್ತಿ ಅಭಿವೃದ್ಧಿಪಡಿಸಿ ದಿನಾಲು ಪ್ರವಾಸಿಗರು ಬಂದು ಹೋಗಲು ಕಾರಣವಾಗಿದೆ ಹಾಗೂ ನ್ಯಾಯವಾದಿಗಳಿಗೆ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಕಡಿಮೆ ಸಮಯದಲ್ಲಿ ತಲುಪಲು ಸೂಕ್ತ ಅನುಕೂಲವಾಗುತ್ತದೆ. ಈಗಾಗಲೇ ಕುತುಬುದ್ದೀನ್ ಕಾಜೀರವರ ನೇತೃತ್ವದಲ್ಲಿ ನಡೆದ ಸವದತ್ತಿ ಯಲ್ಲಮ್ಮ ಎಕ್ಸ್ಪ್ರೆಸ್ ನೂತನ ರೈಲು ಮಾರ್ಗಕ್ಕೆ ಭಾಗವಾಗಿ ಸವದತ್ತಿಯಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಸವದತ್ತಿ ಪಟ್ಟಣದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ನಮ್ಮ ವಕೀಲರ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತೇವೆ. ಆದಷ್ಟು ಬೇಗ ಸಿಎಂ ಸಿದ್ದರಾಮಯ್ಯನವರು ಭೂಮಿ ನೀಡಲು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಮಾಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಇದಕ್ಕೆ ಇವತ್ತೆಲ್ಲ ರೈತ ಸಂಘದವರು, ರೈತ ಸಂಘದ ಅಧ್ಯಕ್ಷರು ಹಾಗೂ ಮತ್ತು ಸಂಘಟನೆಯವರು, ಬಸವರಾಜ್ ಪುಟ್ಟಿಯವರು, ಕಾಮಧೇನು ಇದರದ್ದು ಅಧ್ಯಕ್ಷರು, ಸಮಸ್ತ ಸವದತ್ತಿ ನಾಗರಿಕರೆಲ್ಲ ಸೇರಿದಿರಿ. ಈ ಒಂದು ಹೋರಾಟ ಆಗಿದ್ದಿಲ್ಲ. ಇದು ಕಾಜಿಯವರು ಬಂದ ಇದರ ಬಗ್ಗೆ ನಮ್ಮ ಮಠದೊಳಗೆ ಇದರ ಬಗ್ಗೆ ಪೂರ್ವಭಾವಿ ಸಭೆ ತಗೊಂಡ್ರು. ಅಲ್ಲಿ ಚರ್ಚೆ ಆತಿ. ಅಲ್ಲಿ ಶಂಕರಗೌಡ ವಕೀಲ್ ಹಿರಿಯದಂಥ ಶಂಕರಗೌಡ ವಕೀಲರು ಬಂದಿದ್ರು. 14 ತಾರೀಕಿಗೆ ಫಿಕ್ಸ್ ಮಾಡಿದ್ರು. ಕೆಲವು ರೈತ ಸಂಘದವರು ಅವತ್ತು ಬರೋಕ್ಕಾಗಲ್ದಕ್ಕೆ ಇವತ್ತೆಲ್ಲ ಬಂದಾರು. ಸೊ ಈ ಹೋರಾಟ ತನಕ ಇರ್ಬೇಕಂತಂದ್ರೆ ಇವತ್ತು ನಾವು ಮಾಡಿದ್ದೀವಿ, ಅಧಿವೇಶನ ಮುಗಿತಿ, ನಾಳೆ ಹೋದೀವಿ. ಇದು ಅಲ್ಲಿ ನಿಂದಿರಬಾರ್ದು. ಇದು ಸಮಗ್ರ ರೈಲ್ವೆ ಬರ್ತನ ಇದು ಹೋರಾಟ ಯಾವಾಗಲೂ ಹಿಂಗೆ ಇರ್ತೈತಿ. ನಮ್ಮ ವಕೀಲ ಸಂಘ ಈ ಹೋರಾಟಕ್ಕೆ ವಕೀಲ ಸಂಘದ ಸದಸ್ಯರು, ಸರ್ವ ಸದಸ್ಯರು ಎಲ್ಲರೂ ಇದಕ್ಕೆ ನಮ್ದು ಸಂಪೂರ್ಣ ಬೆಂಬಲ ಐತಿ. ನಾವು ಯಲ್ಲಮೂಡು ಲೋಕಾಪುರದಿಂದ ಯಲ್ಲಮೂಡು ಸವದತ್ತಿಯಲ್ಲಿ ನಡೀತಿರುವ ರೈಲ್ವೆ ಹೋರಾಟ ಸಮಿತಿಯ ಎಲ್ಲ ಸದಸ್ಯರಿಗೆ, ನಮ್ಮ ಸವದತ್ತಿ ತಾಲೂಕಾ ವಕೀಲರ ಸಂಘದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಬಂದು ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅದೇ ಅಲ್ಲದೆ ಈ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧ, ಯಾವುದೇ ಬಂದರೂ ನಾವು ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಆ ನಂತರ ಮೊದಲು ಏನಾಗ್ತಿತ್ತು, ನಾವೆಲ್ಲ ಎತ್ತಿನ ಬಂಡಿಯಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಜಾತ್ರೆ ಮಾಡಲಿಕ್ಕೆ ಬರ್ತಾಯಿದ್ವಿ. ಈಗ ಎತ್ತಿನ ಬಂಡಿ ಹೋಗಿ ನಾವೆಲ್ಲರೂ ಬೇರೆ ಬೇರೆ ವಾಹನಗಳನ್ನು ತೆಗೆದುಕೊಂಡು ಬರ್ತಾಯಿದ್ವಿ. ಸರ್ಕಾರ ಘೋಷಣೆ ಮಾಡಿದಂಥ ಉಚಿತ ಬಸ್ ಪ್ರಯಾಣ ಕೊಟ್ಟೋದಕ್ಕೆ ಈಗ ಬಸ್ನಲ್ಲಿ ಹತ್ತಲಿಕ್ಕೆ ಸಹ ನಮ್ಗೆ ಯಾರಿಗೂ ಗಂಡು ಮಕ್ಕಳಿಗೆ ಜಾಗ ಸಿಗ್ತಾ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ನಾವು ಈ ರೈಲ್ವೆ ಮಾರ್ಗ ಬಂದರೆ ನಮಗೆಲ್ಲರಿಗೂ ಅಡ್ಡಾಡಲಿಕ್ಕೆ ಅವಕಾಶ ಬರ್ತದೆ. ಆಮೇಲೆ ನಮ್ಮ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಕಾಯಿಪಲ್ಯಗಳನ್ನು ವಿವಿಧ ಮಾರುಕಟ್ಟೆಗೆ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ಬಹಳ ಸಸ್ತ ಆದಂಥ ಸಾಗಾಣಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನೀವು ಬೇರೆ ಈ ರೀತಿಯಲ್ಲಿ ಸಾಗಣೆ ಮಾಡ್ತಾಯಿದ್ರೆ, ನಿನ್ನೆ ಒಬ್ಬರು ವರ್ತಕ ಸಂಘದ ಉಪಾಧ್ಯಕ್ಷರು ಬಂದು ಮಾತಾಡುವಾಗ ಹೇಳಿದರು, ನಾವು ಈಗ ಒಂದು ಚೀಲ ಗೋಧಿಯನ್ನು ತೊಗೊಂಡ್ಕೊಂಡು ಮಾರುಕಟ್ಟೆಗೆ ಕಳಿಸ್ಬೇಕಾದ್ರೆ ನಾವು 200 ರೂಪಾಯಿ ಅದಕ್ಕೆ ಟ್ರಾನ್ಸ್ಪೋರ್ಟ್ ಖರ್ಚು ಮಾಡಬೇಕಾಗ್ತದೆ. ಆದರೆ ಅದೇ ರೈಲು ಮಾರ್ಗ ಇದ್ದರೆ 50 ರೂಪಾಯಿ ನಮಗೆ ಟ್ರಾನ್ಸ್ಪೋರ್ಟ್ ಖರ್ಚು ಬರ್ತದೆ. ಆದ್ದರಿಂದ 50 ರೂಪಾಯಿ ಟ್ರಾನ್ಸ್ಪೋರ್ಟ್ ಖರ್ಚು ಮಾರುವಂಥ ಏನು ಜಮೀನ್ದಾರು ಅದರ ಅಥವಾ ಯಾವ ವ್ಯಾಪಾರಸ್ಥರು ಅದರ ಅವ್ರಿಗೆ ಲಾಭ ಆಗ್ತದೆ. ನಮಗೆ 200 ರೂಪಾಯಿ ನುಕ್ಸಾನ ಆಗ್ತದೆ. ಅದಕ್ಕೆ ನಮ್ಮ ಮಾಲಿಗೆ ಬೆಲೆ ಇಲ್ದಂಗೆ ಆಗ್ತದೆ. ಅದಕ್ಕೆ ಈ ರೈಲು ಮಾರ್ಗ ಆಗಲಿ ಅಂತೇಳಿ ನಾವು ಯಾವತ್ತೂ ವಕೀಲರ ಸಂಘದ ಎಲ್ಲ ಸದಸ್ಯರು ಈ ಹೋರಾಟಕ್ಕೆ ಶತಸಿದ್ಧ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ. ಸರ್, ಇವಾಗ ಈ ಮಾರ್ಗಕ್ಕೆ ರೈಲು ಬೇಕಂತೇಳಿ ಹೋರಾಟ ನಡೆದಿದೆ. ಅದರ ಪ್ರಯುಕ್ತವಾಗಿ ಅದು ಭೂಮಿ ಬೇಕಾಗಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭೂಮಿ ಮಂಜೂರಾತಿ ಮಾಡಿಕೊಡ್ಲಿ, ಏನು ಕೊಟ್ಟಿದ್ದಿಲ್ಲ ನಾವು. ಆಮೇಲೆ ರೈತರು ಹೋರಾಟ, ನಾವೆಲ್ಲರೂ ರೈತರು ಎಲ್ಲಿದ್ದೇವೆ. ಭೂಮಿ ಕೊಡ್ಲಿಕ್ಕೆ ನಾವೇನು ಒಳ್ಳೆಂದಿಲ್ಲ. ಯಾರು ಯೋಗ್ಯ ದರವನ್ನು ಕೊಟ್ಟರೆ ರೈತರು ಎಲ್ಲರೂ ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ. ನಾವು ಸರ್ಕಾರದೊಂದಿಗೆ ಸಹಕಾರ ಕೊಡ್ತೇವೆ ಆ ವಿಷಯದಲ್ಲಿ. ನಾವು ಮತ್ತು ವಕೀಲರಾಗಿ ನಾವು ಹೇಳ್ತೇವೆ, ಅವ್ರು ಏನು ಕೊಡ್ತಾರಲ್ಲ ಆ ಹೆಚ್ಚಿನ ಪರಿಹಾರ ನಾವು ಬೇಕಂತ ಹೋರಾಡೋದಿಲ್ಲ. ಅದಕ್ಕೆ ನಮ್ಗೆ ಏನಾಗೈತಿ ಕೊಡಬೇಕಂತ ಅದು ಯೋಗ್ಯ ಪರಿಹಾರ ಕೊಟ್ಟರೆ ರೈತರು ಮತ್ತೊಂದು ಬೇರೆ ಕಡೆ ನಾವು ಭೂಮಿ ತೊಗೊಳಿಕ್ಕೆ ಅನುಕೂಲ ಇದೆ. ಅದಕ್ಕೆ ನಾವು ಭೂಮಿ ಕೊಡ್ಲಿಕ್ಕೆ ರೆಡಿದ್ದೀವಿ. ಸದನದಲ್ಲಿ ಯಾವ ರೀತಿ ಧ್ವನಿ ಎತ್ತಬಹುದು ನೋಡ್ರಿ, ಇಲ್ಲಿ ಸ್ಥಳೀಯ ಶಾಸಕರಾಗಲಿ, ಸ್ಥಳೀಯ ಇರುವಂಥ MP ಗಳಾಗಲಿ ಅಥವಾ ಇಲ್ಲಿ ಇರುವಂಥ ಯಾರೇ ಇರಲಿ, ಇಲ್ಲಿ ನಾವು ಉತ್ತರ ಕರ್ನಾಟಕಕ್ಕೆ ಎಲ್ಲರೂ ಕೂಡಿ ಇದಕ್ಕೆ ಬೆಂಬಲ ಕೊಡಬೇಕು. ಶೂನ್ಯ ವೇಳೆಯಲ್ಲಿ ಇದಕ್ಕೆ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದರೆ ಅದಕ್ಕೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಎಲ್ಲ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದು ಮಾತ್ರ ಶತಸಿದ್ಧ. ಯಾಕಂದರೆ ಎಲ್ಲರೂ ಯಲ್ಲಮ್ಮನ ಭಕ್ತರಿದ್ದಾರೆ. ಯಲ್ಲಮ್ಮ ಈಗ ಬಂದವರು ಬೆಳಗಾವಿಗೆಲ್ಲ ಅಧಿವೇಶನಕ್ಕೆ ಬಂದವರು ಎಲ್ಲರೂ ಯಲ್ಲಮ್ಮ ಗುಡ್ಡಕ್ಕೆ ಬಂದೇ ಹೋಗಿದ್ದಾರೆ.
ಎಲ್ಲಮ್ಮನ ಆಶೀರ್ವಾದ ಬೇಕಂದ್ರೆ ಈ ರೈಲು ಮಾರ್ಗ ಆಗಲೇಬೇಕು. ಅದಕ್ಕೆ ಅವ್ರಿಗೆಲ್ಲರೂ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.